ಹಲೋ, ಎಲ್ಲರಿಗೂ ನಮಸ್ಕಾರ. ಇದು ಏಪ್ರಿಲ್ 28, 29, 30 ಈ 3 ದಿನದ ವ್ಲಾಗ್ ಆಗಿರುತ್ತೆ. ಕಳೆದ ವಿಡಿಯೋದಲ್ಲಿ ಏಪ್ರಿಲ್ 23 ನಮ್ಮ ಮನೆಯವರ ಫ್ರೆಂಡ್ ಒಬ್ರದ್ದು ಮದುವೆ ಇತ್ತು ಅಂತ ಧರ್ಮಸ್ಥಳ ಹೋಗಿದ್ವಿ. ಅದಾದ 4 ದಿನಕ್ಕೆ ಮತ್ತೆ ನಾವು ಧರ್ಮಸ್ಥಳ ಹೋದ್ವಿ. ಸೊ ಒಂದು ವಾರದಲ್ಲಿ ಎರಡು ಸರಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಬಂದ್ವಿ. ಇದು ಕುಕ್ಕೆಯಲ್ಲಿ ನನ್ನ ಮೈದ್ನದು ಸರ್ಪ ಸಂಸ್ಕಾರ ಪೂಜೆ ಇತ್ತು. ಸೊ ಹಾಗಾಗಿ ನಾವಲ್ಲಿ 3 ದಿನ ಉಳ್ಕೋಬೇಕಾಗಿತ್ತು. ನಾವು ಸೋಮವಾರ ಬೆಳಗ್ಗೆ 10:45 ಮನೆ ಬಿಟ್ವಿ. ಕುಕ್ಕೆ ರೀಚ್ ಆಗೋಷ್ಟರಲ್ಲಿ 3 o'clock ಆಯಿತು. ಮಧ್ಯದಲ್ಲಿ ಸ್ಟಾಪ್ ಮಾಡಿಕೊಂಡು ನಿಧಾನಕ್ಕೆ ಹೋದ್ವಿ. ಸೊ ಅಲ್ಲಿ ಅನಗ ವಸತಿ ಗೃಹದಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಅದ್ರ ಮುಂದೆನೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆನೆ ಪಾಸ್ ಆಯಿತು. ಅದನ್ನು ತುಂಬ ಹತ್ತಿರದಿಂದ ನೋಡಿದ್ವಿ. ದೆನ್ ಅಲ್ಲಿ ಹೋದ್ಮೇಲೆ ಟಿಕೆಟ್ ಎಲ್ಲ ತೊಗೊಂಡ್ವಿ ಪೂಜೆದು. ನಮಗೆ ನೆಕ್ಸ್ಟ್ ಡೇ ಬೆಳಗ್ಗೆಗೆ ಟಿಕೆಟ್ ಕೊಟ್ಟರು. ಸೊ ಏನು ಮಾಡೋದು ಅಲ್ಲಿ, ಹಾಗಾಗಿ ಹೇಗಿದ್ದರೂ ಧರ್ಮಸ್ಥಳ ಹೋಗಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು. ಪೂಜೆ ಆದ ನಂತರ ನಾವು ಬೇರೆ ಎಲ್ಲೂ ಹೋಗೋ ಹಾಗಿಲ್ಲ. ಸೊ ಪೂಜೆಗೆ ಮುಂಚೆ ಮಾತ್ರ ಎಲ್ಲಾದರೂ ಹೋಗಿ ಬರ್ಬೋದು. ಸೊ ಹಾಗಾಗಿ ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಹೊರಟ್ವಿ. ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಮಾಡಿಕೊಂಡು ಅಲ್ಲೇ ಅನ್ನ ಪ್ರಸಾದನ ಸೇವಿಸಿ ಅಲ್ಲಿಂದ ಮತ್ತೆ ನಾವು ವಾಪಸ್ಸು ರೂಮಿಗೆ ಬರ್ತೀವಿ. ಕುಕ್ಕೆಗೆ ರಿಟರ್ನ್ ಆಗಿ ರೂಮಿಗೆ ಬರ್ತೀವಿ. ಅಲ್ಲಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದಾಗ ಒಂದು ಬ್ಯೂಟಿಫುಲ್ ಸನ್ರೈಸ್ನ ನೋಡ್ತೀನಿ. ಸನ್ರೈಸ್ನ ವಿಟ್ನೆಸ್ ಮಾಡಿ ಆಗ ನನ್ನ ಮಗ ನನಗೆ ಹಸಿವಾಗ್ತಿದೆ, ನನಗೆ ಹಾಲು ಬೇಕು ಅಮ್ಮ ಅಂತ ಕೇಳ್ತಾನೆ. ಸೊ ಹೋಟ್ಲ ಹತ್ರ ಕರ್ಕೊಂಡೋಗಿ ಹಾಲು ಕೊಡಿಸಿ ಅವನ್ನ ಮುಂದೆ ದೇವಸ್ಥಾನದ ಮುಂದೆ ಕೈ ಮುಗಿಸ್ಕೊಂಡು ಪೂಜೆ ರೂಮ್ ಹತ್ರ ಕರ್ಕೊಂಡು ಬಂದ್ವಿ. ಅವರು ನಮಗೆ ಪೂಜೆಗೆ 10 ಗಂಟೆಗೆ ಬರೋದಕ್ಕೆ ಹೇಳಿದ್ರು. 10 ಗಂಟೆಗೆ ಪೂಜೆಗೆ ರೆಡಿಯಾಗಿ ಬಂದ್ವಿ. ಬಟ್ ಅಲ್ಲೇ ಇದ್ವಿ ನಾವು. ಬೆಳಗ್ಗೆ 6:30 ಅಂತ ನಮ್ಗೆ ಹೇಳಿದ್ರಿಂದ ನಾವು 6:30 ಪೂಜೆ ಹಾಲಿಗೆ ಬಂದು ಅಲ್ಲೇ 10:30ವರೆಗೂ ಇದ್ದು 10:30 ಪೂಜೆ ಸ್ಟಾರ್ಟ್ ಆಯಿತು. 11:00 ಮುಗಿಸಿದ್ರು. ಇದೇ ಹಾಲಲ್ಲಿ ಪೂಜೆ ಆಗಿದ್ದು. ಅದಾದಮೇಲೆ ದೇವಸ್ಥಾನದ ಮುಂದೆ ಹೋದ್ವಿ. ಆ್ಯಕ್ಚುಲಿ ನಾವು ಅವತ್ತಿನ ದರ್ಶನ ಮಾಡೋ ಹಾಗಿರಲಿಲ್ಲ. ರೂಮ್ಗೆ ಹೋಗಿ ಸರ್ಪ ಸಂಸ್ಕಾರ ಅಲ್ವಾ, ಸ್ನಾನ ಮಾಡಬೇಕಾಗಿತ್ತು. ಸ್ನಾನ ಮಾಡಿ ಅಲ್ಲಿಂದ ಎಲ್ಲೂ ಹೋಗಬಾರ್ದು ಅಂತ ಹೇಳಿದರು. ದೆನ್ ಪ್ರಸಾದ ಕೂಡ ದೇವಸ್ಥಾನದಲ್ಲೇ ಸೇವನೆ ಮಾಡಬೇಕಾಗಿತ್ತು. ನಾವು ಬೇರೆ ಎಲ್ಲೂ ಹೋಗೋ ಆಗಿರಲಿಲ್ಲ. ಆದರೆ ಅಲ್ಲಿ ಏನಂದರೆ ನನಗೆ ಪರ್ಸ್ನಲಿ ತುಂಬ ಖುಷಿಯಾಗಿತ್ತು. 3 ದಿನ ಅಲ್ಲಿ ಇದ್ವಲ್ಲ, ಆ ನೈಟ್ ಟೈಮಲ್ಲಿ ಆ ದೇವ್ರ ಗೋಪುರ ನೋಡೋದೇ ತುಂಬ ಬ್ಯೂಟಿಫುಲ್ ಆಗಿತ್ತು. ಅಲ್ಲಂತೂ ದೇವಸ್ಥಾನದ ಮುಂದೆ ನನ್ನ ಮಗ ತುಂಬ ಚೆನ್ನಾಗಿ ಓಡಾಡ್ದ. ಇಡ್ಲಿ ಬೇಕು ಅಂದ. ಸಂಜೆ ಹೋಗಿ ಅವನಿಗೆ ಇಡ್ಲಿನೂ ತೊಗೊಂಡು ಬಂದ್ವಿ. ನನಗೆ ಆ ಕತ್ತಲಲ್ಲಿ ಆ ದೇವಸ್ಥಾನದ ಗೋಪುರ ನೋಡೋದಿದೆಯಲ್ಲ, ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಅದನ್ನು ನೋಡೋದಕ್ಕೆ. ಆಮೇಲೆ ನಮ್ಮ ಜನ ಹೇಗೆ ಅಂತ ನಿಮಗೆ ಗೊತ್ತಲ್ಲ, ಆ ದೇವರು ಅಂದರೆ ಸಾಕು, ನೆಲದಲ್ಲಿ ರೋಡು ಗೀಡು ಏನೂ ನೋಡಲ್ಲ, ಅಲ್ಲೇ ಕೂತ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ಐ ಫೀಲ್ ಸೋ ಬ್ಲೆಸ್ಡ್. 3 days ಅಲ್ಲಿ ಇದ್ವಲ್ಲ, ಅಂದರೆ 3 days 2 nights ಅಲ್ಲಿದ್ದಿದ್ದು. ತುಂಬ ಚೆನ್ನಾಗಿತ್ತು ದರ್ಶನ ಮಾತ್ರ. ನಾವು ಎಲ್ಲೇ ಟ್ರಿಪ್ ಹೋಗಲಿ, ಎಷ್ಟೇ ದೂರ ಇರಲಿ, ಎಷ್ಟೇ ಹತ್ತಿರ ಇರಲಿ, ನಮ್ಮ ಮನೆಯವ್ರು ಮಾತ್ರ ನನ್ನ ಮಗನ್ನ ಹೆಗಲ ಮೇಲೆ ಒಳ್ಳೆ ತೇರು ಎತ್ಕೊಂಡು ಓಡಾಡ್ತಾರೆ. ತುಂಬ ವಿಡಿಯೋಸ್ ಇದೆ, ಅದೆಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹಾಕ್ತೀನಿ. ಎಲ್ಲ ಕಡೆ ಹೊಟ್ಕೊಂಡು ತಿರ್ಗೋದೇ ಆಗುತ್ತೆ. ಮರುದಿನ ಬೆಳಗ್ಗೆ ದೇವಸ್ಥಾನದಲ್ಲೇ ಆಶ್ಲೇಷ ಬಲಿ ಪೂಜೆ ಮತ್ತು ನಾಗಪ್ರತಿಷ್ಠೆ ಪೂಜೆ ಇತ್ತು. ಅದನ್ನು ಮುಗಿಸಿದ್ವಿ. ತುಂಬ ಚೆನ್ನಾಗಾಯಿತು ಪೂಜೆಗಳೆಲ್ಲ. ಮುಗಿಸ್ಕೊಂಡು ಸೀದಾ ನಾವೆಲ್ಲೂ ಹೋಗಾಗಿರಲಿಲ್ಲ. ಬೆಂಗಳೂರಿಗೆ ವಾಪಸ್ ಬರಬೇಕು ಅಂದರೆ ಪೂಜೆ ಮುಗಿಸ್ಕೊಂಡು ಮನೆಗೆ ಬರಬೇಕಾಗಿತ್ತು. ಸೊ ಅಲ್ಲಿಂದ ಮನೆಗೆ ಹೊರಡ್ತಾ ಆನ್ ದಿ ವೇ ನಿಮಗೆ ಗೊತ್ತಲ್ಲ, ಧರ್ಮಸ್ಥಳದ ದಾರಿಯಲ್ಲಿ ಫುಲ್ ಜಾರ್ ಸೋಡಾಸು, ಆಮೇಲೆ ಪೈನಾಪಲ್ ಅದೆಲ್ಲ ಇರುತ್ತಲ್ಲ, ಅಲ್ಲಿ ಬರ್ತಾ ಹಾಗೆ ಒಂದು ಸ್ಟಾಪ್ ತೊಗೊಂಡು ಫುಲ್ ಜಾರ್ ಸೋಡಾ ಕುಡ್ಕೊಂಡು ರೈಡ್ನ ಎಂಜಾಯ್ ಮಾಡಿಕೊಂಡು ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗೋಷ್ಟರಲ್ಲಿ ಆವತ್ತಿನ ನಮ್ಮ 3 ದಿವಸದ ಟ್ರಿಪ್ ಮುಗೀತು.